ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಮರ್ಯಾದೆ ರಾಮಣ್ಣ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬಂದು ಸ್ಟಾರ್ಟ್ ಮಾಡೋಣ. ರಾಮಣ್ಣ ಕಸರತ್ ಮಾಡ್ತಾ ಇರಬೇಕಾದ್ರೆ ಐಶ್ವರ್ಯ ಬರ್ತಾಳೆ. ಐಶ್ವರ್ಯ ಬಂದ್ಬಿಟ್ಟು, ಯಾರಿಗೂ ನೀನು ಸೋಲ್ತದೇ ಇರೋ ಗಂಡ ನೋಡ್ತೀನಿ, ನಾನು ನನ್ನ ಕಣ್ಣಲ್ಲೇ ನಿನ್ನ ಸೋಲೋ ಹಾಗೆ ಮಾಡ್ತೀನಿ, ನೋಡ್ತಾ ಇರು ಅಂತ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಹಾಗೆ ರಾಮಣ್ಣ ಕಸರತ್ ಮಾಡ್ತಾ ಇರಬೇಕಾದ್ರೆ ಐಶ್ವರ್ಯ ಕಡೆ ನೋಡಿದ ತಕ್ಷಣ ಅವಳು ಒಂದೇ ಲುಕ್ಕಲ್ಲಿ ಕಣ್ಣ ಗುರಾಯಿಸ್ತಿರ್ಬೇಕಾದ್ರೆ ಸಡನ್ ಆಗಿ ಬಿದ್ದುಬಿಡ್ತಾನೆ. ಇದೇನೋ ರಾಮಣ್ಣ ಈ ರೀತಿ ಸೋಲ್ತಿದ್ಯಾ ಅಂತ ಎಲ್ಲರೂ ಕೇಳ್ತಿರ್ಬೇಕಾದ್ರೆ ಮತ್ತೆ ಪುನಃ ಎದ್ದು ಮತ್ತೆ ಕಸರತ್ನ ಮಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಐಶ್ವರ್ಯ ಕಣ್ಣು ನೋಡಿದ ತಕ್ಷಣ ಅವಳು ಬೇಕು ಬೇಕು ಅಂತ ಕಣ್ಣು ನೋಡಿದ ತಕ್ಷಣ ಸೆಕೆಂಡ್ನೇ ಸಲ ಸಹ ಹಾಲು ಸೋಲ್ತಾನೆ. ಹಾಗೆ ಮೂರನೇ ಸಲ ಒಂದು ಪ್ಲೈನ್ ಕಿಸ್ ಕೊಟ್ಟ ತಕ್ಷಣ ರಾಮಣ್ಣ ಕೆಳಗಡೆ ಬಿದ್ದ ತಕ್ಷಣ ಎಲ್ಲರೂ ಏನಕ್ಕೆ ರಾಮಣ್ಣ ಸೋಲ್ತಾ ಇದ್ದಾನೆ ಅಂತ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಹಾಗೆ ರಾಮಣ್ಣ ಸೋತು ಸಿಕ್ಕಾಬಟ್ಟೆ ಬೇಜಾರಿಂದ ಕೂತ್ಕೊಂಡು ಐಶ್ವರ್ಯನ ಗುರಾಯಿಸ್ತಿರ್ಬೇಕಾದ್ರೆ ಈ ಕಡೆ ಟಾನಿಕು ಫ್ರೆಂಡ್ಸ್ ಎಲ್ಲ ಬಂದು, ಅಲ್ಲ ರಾಮಣ್ಣ ಏನಾಗಿದೆ ನಿನಗೆ, ಈ ಗರಡಿ ಮನೇಲಿ ಸೋಲಿಲ್ಲದ ಸರದಾರ ಅಂತ ಅಂದರೆ ನೀನೊಬ್ಬ ಅಂಥವನು ಇವತ್ತು ಸೋಲ್ತಿದೆಯಲ್ಲ, ನಿನ್ನನ್ನೇ ನಂಬ್ಕೊಂಡು ಕುಸ್ತಿ ಪಂದ್ಯ ಎಲ್ಲ ಏರ್ಪಾಡು ಮಾಡಿದ್ದಾರೆ, ಇವ್ರ ಮುಂದೆ ನೀನು ಸೋಲ್ತಿದ್ಯಾ ಅಂದಮೇಲೆ ಅಲ್ಲಿ ಯಾವ ರೀತಿ ಗೆಲ್ತೀಯಾ, ಅಷ್ಟಕ್ಕೂ ನೀನು ಇವತ್ತು ಸೋಲೋಕ್ಕೆ ಕಾರಣ ಏನು ಅಂತ ಎಲ್ಲರೂ ಕೇಳ್ತಾ ಇದ್ರೆ ಐಶ್ವರ್ಯ ಕಡೆ ರಾಮಣ್ಣ ನೋಡ್ತಾ ಇರ್ತಾನೆ. ಐಶ್ವರ್ಯ ಹಾಗೆ ಒಬ್ಬಳು ಸ್ಮೈಲ್ ಮಾಡಿಕೊಂಡು, ಕುಸ್ತಿ ಪಂದ್ಯ ನೋಡಿ ಸಾಕಜ್ಜಿ, ನಡೀರಿ ಮನೆಗೆ ಹೋಗೋಣ ಅಂತ ಅಂದಾಗ, ಅಲ್ಲ ಕಣವ ಐಶು, ನಮ್ಮ ರಾಮ ಹೆಂಗೆ ಸೋತ್ಬಿಟ್ಟ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಕೇಳ್ತಾ ಇರ್ತಾರೆ. ಹಾಗೆ ಜಾಸ್ತಿ ಮೆರಿತಾ ಇದ್ರೆ ಇದೇ ರೀತಿ ಆಗೋದು, ಬನ್ನಿ ಅಜ್ಜಿ ಹೋಗೋಣ ಅಂತ ಕರ್ಕೊಂಡು ಹಾಗೆ ಬೇಕು ಬೇಕು ಅಂತ ರಾಮಣ್ಣನ ಕಡೆ ನೋಡಿಕೊಂಡು ಒಂದು ಲುಕ್ ಕೊಟ್ಕೊಂಡು ಬಾಯ್ ಮಾಡಿ ಹೋಗ್ತಾ ಇದ್ರೆ ರಾಮಣ್ಣ ಮಾತ್ರ ಅವಳ ಕಣ್ಣೋಟಲ್ಗೆ ಬಿದ್ದು ಹಾಗೆ ಸೈಲೆಂಟಾಗಿ ಕೂತ್ಕೊಬಿಡ್ತಾನೆ. ಹಾಗೆ ಇನ್ನೊಂದು ಕಡೆ ಅಜ್ಜಿ ಐಶ್ವರ್ಯನ ಟೀಪಾಗಿ ನೋಡ್ತಾ ಇರ್ತಾರೆ. ಅಲ್ಲ, ನಮ್ಮ ರಾಮಣ್ಣ ಯಾವತ್ತೂ ಸೋಲಿನ ಸರದಾರ ಪೈಲ್ವಾನು ಅಂಥವನು ಇವಳು ಕಣ್ಣು ನೋಟಕ್ಕೆ ಬಿದ್ದೋಗ್ಬಿಟ್ನಲ್ಲ, ಏನಾದರೂ ಐಶ್ವರ್ಯನ ಪ್ರೀತಿ ಮಾಡ್ತಾ ಇರ್ಬೋದಾ ಅಂತ ಒಬ್ಬೊಬ್ಬರೇ ನೆನಪಿಸ್ಕೊಂಡು ನಗಾಡ್ತಾ ಹಾಗೆ ಇನ್ನೇನು ಸಡನ್ನಾಗಿ ಬಿದ್ದುಬಿಡ್ತಿದ್ರು. ಅಷ್ಟೊತ್ತಿಗೆ ಐಶ್ವರ್ಯ ಇಟ್ಕೊಂಡು, ಅಲ್ಲ ಕಣಜ್ಜಿ, ರೋಡ್ ಏನಾದರೂ ನನ್ನ ಮುಖದ ಮೇಲೆ ಇದೆಯಾ, ಆಗಲಿಂದ ನನ್ನನ್ನು ನೋಡ್ಕೊಂಡು ಬರ್ತಾ ಇದೆಯಲ್ಲ, ಅನ್ನೆಲ್ಲ ನೋಡ್ಕೊಂಡು ಬಾ, ಏನಾದರೂ ಬಿದ್ದರೆ ಯಾರು ನನ್ನ ಎತ್ತೋಕೆ ಬರೋದು ಅಂತ ಬೈಕೊಂಡು ಬರ್ತಾ ಇದ್ರೆ ಅಜ್ಜಿ ಮಾತ್ರ ರಾಮಣ್ಣನ ಐಶ್ವರ್ಯ ನೆನೆಸ್ಕೊಂಡು ಸಿಕ್ಕಾಬಟ್ಟೆ ಖುಷಿಯಿಂದ ಬರ್ತಾ ಇರ್ತಾರೆ. ಹಾಗೆ ಅಜ್ಜಿ ಹೇಳ್ತಾ ಇರ್ತಾರೆ, ಬಿಡವ ನಮ್ಮ ರಾಮಣ್ಣನ ನಿನ್ನ ನೋಟಕ್ಕೆ ಬಿದ್ದಿದ್ದೀನಿ ಅಂತ ಅಂದಮೇಲೆ ನಾನು ಬಿದ್ದಿದ್ರಲ್ಲಿ ತಪ್ಪೇನಿಲ್ಲ ಅಂತ ಅಂದಾಗ, ಅಲ್ಲ ಅಜ್ಜಿ, ಯಾವಾಗಲೂ ನನ್ನ ಮೊಮ್ಮಗ ಹಾಗೆ ಹೀಗೆ ದೊಡ್ಡ ಪೈಲುವನ್ನು ಸೋಲಿಲ್ಲದ ಸರದಾರ ಅಂತ ಕೊಚ್ಕೊತಾ ಇದ್ರಿ, ಇವಾಗ ನೋಡಿ ಯಾವ ರೀತಿ ಆಯಿತು ಅಂತ ಅನ್ಬೇಕಾದ್ರೆ, ಏ ಬಿಡವ, ನಮ್ಮ ರಾಮಣ್ಣ ಪಂದ್ಯದಲ್ಲಿ ಸೋತಿರ್ಬೋದು, ಆದರೆ ನನಗೆ ಇವತ್ತೊಂದು ಗುಟ್ಟು ಗೊತ್ತಾಯಿತು ಅಂತ ಹೇಳ್ತಾ ಇರ್ತಾರೆ. ಏನು ಅಜ್ಜಿ ಗುಟ್ಟು ಅಂಥದ್ದು ಅಂತ ಅನ್ಬೇಕಾದ್ರೆ, ಹೌದು ನನಗೊಂದು ಗುಟ್ಟು ಗೊತ್ತಾಯಿತು, ಅದೇನು ಗೊತ್ತಾ, ಅದೇ ಸೈಲೆಂಟಾಗಿ ರೋಮಾನ ಅಂತ ಅಂತಾರಲ್ಲ ಅದು ಅಂತ ಅಂದಾಗ, ಅಜ್ಜಿ ಏನೇನೋ ಹೇಳ್ಬೇಡ, ಸರಿಯಾಗಿ ಹೇಳು, ಅದೆಂಥದ್ದು ಸೈಲೆಂಟು ರೋಮಾನ ಅಂತ ಅನ್ಬೇಕಾದ್ರೆ, ಅದೇ ಸೈಲೆಂಟಾಗಿ ರೊಮ್ಯಾನ್ಸ್ ಆಗುತ್ತೆ, ಪ್ರೀತಿ ಮಾಡ್ತಾರಲ್ಲ ಅದು ಅಂತ ಅಂದಾಗ, ಸುಮ್ಮನೆ ರಜ್ಜಿ ನೀನೇನೂ ಹೇಳಬೇಡ ಅಂತ ಅಂದಾಗ, ಇಲ್ಲ ಅವ್ನು ನಿನ್ನ ಕಣ್ಣು ನೋಡ್ತಾ ಕಣ್ಣೊಳಗಡೆ ಮುಳುಗ್ಬಿಟ್ಟಿದ್ದ, ಹಂಗಾಗಿ ಅವನು ಪಂದ್ಯದಲ್ಲಿ ಸೋತ ಬಡ್ಡಿ ಮಗ, ನಿನ್ನನ್ನು ಪ್ರೀತಿ ಮಾಡೋಕ್ಕೆ ಸೈಲೆಂಟಾಗಿ ಶುರು ಮಾಡಿದ್ದಾನೆ ಅಂತ ಅಜ್ಜಿ ಹೇಳ್ಕೊಂಡು ನಗಾಡ್ತಾ ಇರ್ತಾರೆ. ಹಾಗೆ ಇದೇ ರೀತಿ ಪ್ರೀತಿ ಮಾಡ್ತಾ ಇದ್ದರೆ ಇನ್ನು 6 ತಿಂಗಳಲ್ಲಿ ನಾನು ಮುತ್ತಜ್ಜಿ ಆಗೋದು ಅಂತ ಗ್ಯಾರಂಟಿ ಅಂತ ಅನ್ಬೇಕಾದ್ರೆ, ಅಜ್ಜಿ ಮುಚ್ಚು ಬಾಯಿ, ಏನೇನೋ ಹೇಳ್ಬೇಡ, ಅವನಿಗೆ ಮಾತ್ರ ಪ್ರೀತಿ ಆದರೆ ಸಾಕ, ನನಗಾಗಬಾರ್ದು ಅಂತ ಕೇಳಬೇಕಾದ್ರೆ, ನಿನಗೂ ಪ್ರೀತಿ ಇರೋದಕ್ಕೆ ತಾನೇ ಪ್ರೀತಿಯಿಂದ ಅವನನ್ನು ನೋಡ್ತಿದ್ದು ಅಂತ ಅಜ್ಜಿ ಹೇಳ್ತಾ ಇದ್ರೆ, ನನಗೆಲ್ಲಿ ಪ್ರೀತಿ ಇದೆ, ನಾನು ಹೋಗಿ ಅವನನ್ನು ಪ್ರೀತಿ ಮಾಡ್ತೀನ ಅಂತ ಐಶ್ವರ್ಯ ಹೇಳ್ತಾ ಇರ್ತಾಳೆ. ಯಾಕವ ಹಿಂಗಂತೀಯ ಅಂತ ಅನ್ಬೇಕಾದ್ರೆ ಐಶ್ವರ್ಯ ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾಳೆ. ಯಾಕೆ ಹಿಂಗೆ ನಗಾಡ್ತಿದ್ಯಾ ಕೂಸೆ ಅಂತ ಅನ್ಬೇಕಾದ್ರೆ, ಅಯ್ಯೋ ಅಜ್ಜಿ, ರಾಮಣ್ಣಂದು ಒಂದು ವೀಕ್ನೆಸ್ ಏನು ಗೊತ್ತಾ ಅಂತ ಅಂದಾಗ, ಏನು ಕೂಸೆ ಅಂತ ಅನ್ಬೇಕಾದ್ರೆ, ಹುಡುಗಿರ್ನ ಕಣ್ಣಲ್ಲಿ ಕಣ್ಣಿಟ್ಟು ಅವನಿಗೆ ನೋಡೋಕ್ಕೆ ಬರಲ್ಲ, ಅದಕ್ಕೆ ಅವನು ಸೋತೋದ. 100% ಇವನು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಹೋದರೆ ಇವನು ಸೋಲ್ತಾನೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ಬೇಕು ಅಂತ ಮಜಾ ತಗೊಳಕ್ಕೆ ಈ ರೀತಿ ಮಾಡಿದೆ, ಹಾಗೆ ಅವನನ್ನು ಸೋಲಿಸ್ಬೇಕು, ಕೊಬ್ಬಿಳಿಸ್ಬೇಕು ಅಂತ ಈ ರೀತಿ ಮಾಡಿದೆ ಅಂತ ಐಶ್ವರ್ಯ ಹೇಳ್ಕೊಂಡು ನಗಾಡ್ತಾ ಇರ್ತಾಳೆ. ಹಾಗೆ ಅಜ್ಜಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ರಾಮಣ್ಣ ಸೋಲ್ತಾನೆ ಅಂತ ನಿನಗೆ ಹೆಂಗೆ ಗೊತ್ತು ಐಶು ಅಂತ ಅನ್ಬೇಕಾದ್ರೆ, ಅಯ್ಯೋ ಅಜ್ಜಿ, ಅದನ್ನು ಸ್ಟೇಜ್ ಮೇಲೆ ರಾಮ ಸೀತೆ ಪಾಠ ಮಾಡಿದ್ವಲ್ಲ, ಅವತ್ತು ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ಅಂತ ಅಂದರೆ ಕೆಳಗಡೆ ನನ್ನ ಕಾಲು ನೋಡಿಕೊಂಡು ಅವನು ಸ್ಟೋರಿನ ಹೇಳ್ತಾ ಇದ್ದ, ಸೊ ಅವಾಗಲೂ ನನಗೆ ಗೊತ್ತಾಯಿತು, ಒಂದು ಕಣ್ಣಲ್ಲಿ ಲುಕ್ ಕೊಟ್ಟು ಅವನನ್ನು ಕ್ಯೂಟಾಗಿ ಹಂಗೆ ಸೋಲಿಸ್ಬಿಟ್ಟೆ ಅಂತ ಹೇಳ್ತಾ ಇದ್ರೆ ಅಜ್ಜಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆಯೇ ಮಟ್ಟಿಲಿ ಜಯಮ್ಮ ಯಾವಾಗಲೂ ಕೊಚ್ಕೋತಾ ಇರ್ತಾರಲ್ಲ, ನನ್ನ ಮಗ ಹಾಗೆ ಹೀಗೆ ಹೆಣ್ಣೆಕ್ಳನ್ನ ಕಣ್ಣೆತ್ತಿ ನೋಡಲ್ಲ, ಹಾಗೆ ವ್ರತಭಂಗ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾರಲ್ಲ, ಬೇಕು ಅಂತ ಇಂಥ ಕೆಲಸ ಮಾಡಿದೆ, ಹಾಗೆ ಇವತ್ತು ರಾಮನ ಸೋಲಿಸಿದ್ದೀನಿ, ಒಂದಲ್ಲ ಒಂದು ದಿನ ಆ ಜಯಮ್ಮನ ಸೋಲಿಸ್ತೇನೆ, ನೋಡ್ತಾ ಇರಿ, ಶಕ್ತಿಯಿಂದ ಆಗಲಿಲ್ಲ ಅಂದರೂ ಯುಕ್ತಿಯಿಂದ ಈ ಐಶ್ವರ್ಯ ಮಾಡಿ ಗೆಲ್ತಾಳೆ ಅಂತ ಸ್ಮೈಲ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಜ್ಜಿಗೊಂದು ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಐಶ್ವರ್ಯ ಮುಂದೆ ಹೋಗ್ತಾ ಇದ್ರೆ ಅಜ್ಜಿ ಹಿಂದೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಎಲ್ಲ ಇವಳ ನಾನನ್ನೋರಿಬ್ರಿಗೂ ಪ್ರೀತಿ ಆಗ್ತಿದೆ ಅಂತ ಅಂದ್ಕೊಂಡ್ರೆ ಕಣ್ಣಲ್ಲೇ ಸೋಲಿಸ್ಬಿಟ್ಲಲ್ಲ ನಮ್ಮ ರಾಮಣ್ಣನ, ಜೈಗಿನ ಜೋರಾಗ ಅವಳೆ ಅಂತ ಮನಸ್ಸಲ್ಲಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ರಾಮಣ್ಣ ಸಿಕ್ಕಾಬಟ್ಟೆ ಬೇಜಾರಾಗಿ ಗರಡಿ ಮನೇಲಿ
ಐಶ್ವರ್ಯ ಮಾಡಿದೆಲ್ಲ ನೆನಪಿಸ್ಕೊಂಡು ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾ ಇರ್ತೀನಿ. ಹಾಗೆ ಇನ್ನೊಂದು ಕಡೆ ಗೌತಮು ಈ ಕಡೆ ಐಶ್ವರ್ಯ ರೆಸ್ಪಾನ್ಸ್ ಮಾಡದೆ ಬೈದು ಕಳ್ಸೋದನ್ನ ನೆನ್ಪು ಮಾಡಿಕೊಂಡು ಮೈ ಫೂಟ್ ಅಂತ ಸಿಕ್ಕಾಪಟ್ಟೆ ಬೈಕೊಂಡು ಕೂತ್ಕೋತಾನೆ. ಹಾಗೆ ಗೌತಮ್ ಅಸಿಸ್ಟೆಂಟು ಬಾಸ್ ದಯವಿಟ್ಟು ಕೂಲಾಗಿ ಅಂತ ಅಂದಾಗ ಹೇಗೋ ಕೂಲಾಗಲಿ, ನಾನು ದಾರಿಲಿ ಹೋಗ್ತಿರ್ಬೇಕಾದ್ರೆ ಯಾರೋ ನನ್ನ ಕೈ ತೋರಿಸಿ ಕರೆದ್ರೆ ಅವ್ರ ಲೈಫ್ನೇ ಛಿದ್ರ ಮಾಡ್ತೀನಿ ಅಂತ ಅಷ್ಟು ಕೆಪಾಸಿಟಿ ಇರೋ ನನಗೆ ನಾನು ಕರೆದ್ರೆ ಇವಳು ಬರಲ್ಲ ಅಂತ ಹೇಳ್ತಿದ್ದಾಳಲ್ಲ, ಏನು ಮಾಡಲಿ ಇವಳಿಗೆ ಅಂತ ಅನ್ಬೇಕಾದ್ರೆ ಅದು ಹೆಂಗೆ ಬಾಸ್, ನೀವು ಹೇಳಿದ ತಕ್ಷಣ ಅವ್ರು ಬಂದುಬಿಡ್ತಾರೆ, ಇವಾಗ ಅವರು ರಾಮಣ್ಣನ ಹೆಂಡ್ತಿ ಅಂತ ಅಂದಾಗ ಗೌತಮ್ಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಕೋಪ ಮಾಡ್ಕೊಂಡು ತನ್ನ ಅಸಿಸ್ಟೆಂಟ್ನ ಸಾಯ್ಸಕ್ಕೆ ಹೋಗ್ತಾ ಇರ್ತಾನೆ. ನೋಡು, ಇನ್ನೊಂದು ಸಲ ಆ ಮಾತನ್ನ ಹೇಳಿದ್ರೆ ನೀನು ಸುಮ್ಮನೆ ಬಿಡಲ್ಲ ಅಂತ ಅಂದಾಗ ಬಾಸ್ ಪ್ಲೀಸ್ ಯಾವತ್ತೂ ಅನ್ನಲ್ಲ, ಬಿಟ್ಬಿಡಿ ಐಶ್ವರ್ಯ ಮೇಡಮ್ ನಿಮ್ಮವರೇ, ಬಿಟ್ಬಿಡಿ ಅಂತ ಅಂದಾಗ ಬಿಟ್ಬಿಡ್ತಾನೆ. ನೋಡು, ಈ ಗೌತಮ್ ಏನು ಬೇಕಾದರೂ ಸಹಿಸ್ಕೊತಾನೆ, ಆದರೆ ಈ ರಿಜೆಕ್ಷನ್ನ ಯಾವತ್ತೂ ಸಹಿಸ್ಕೊಡಲ್ಲ ಅಂತ ಅಂದಾಗ ಈ ಗಂಟಲು ನನ್ನ ಮಗನ ಹುಡುಗಿ ಮದುವೆಲಾಗದಿರೋದು ತುಂಬ ಒಳ್ಳೆ ಕೆಲಸ ಆಯಿತು, ಇವ್ನಿಗೆ ಹಿಂಗೆ ಆಗಬೇಕು ಅಂತ ಅಸಿಸ್ಟೆಂಟ್ ಬೈಕೋತಾ ಇರ್ತಾನೆ. ಹಾಗೆ ಮತ್ತೆ ಗೌತಮು ಅಸಿಸ್ಟೆಂಟ್ನ ಕರೆದು ಷರತ್ತು ಏನು ಗೊತ್ತಾ, ರಾಮಣ್ಣ ಮನೇಲಿ ಜಗಳ ಯಾರ್ಯಾರು ಆಡ್ತಾರೆ, ಯಾರು ಜಗಳ ತಗ ಬಿಡಿಸ್ತಾರೆ, ಪ್ರತಿಯೊಂದು ಇಂಚು ಡೀಟೇಲ್ಸ್ ನನಗೆ ಬೇಕು ಅಂತ ಅಂದಾಗ ಯಾಕೆ ಬಾಸ್ ಅಂತ ಅನ್ಬೇಕಾದ್ರೆ ಅಲ್ಲೇ ಕಣೋ ಇರೋದು, ಅವ್ರ ಮನೆ ವೀಕ್ನೆಸ್ ತಿಳಿದ್ರೆ ಐಶ್ವರ್ಯನ ನಾವು ಎತ್ತಾಕೊಂಡು ಹೋಗ್ಬೋದು. ಹಾಗೆ ರಾಮಣ್ಣನಿಗೆ ಇವರಲ್ಲಿ ಯಾರನ್ನು ಕಂಡ್ರೆ ಆಗಲ್ಲ, ಅದೆಲ್ಲ ಲಿಸ್ಟ್ನ ಕಲೆಕ್ಟ್ ಮಾಡಿ ನನಗೆ ಕೊಡಬೇಕು, ಈ ಐಶ್ವರ್ಯನ ಸುಮ್ಮನೆ ಬಿಡಲ್ಲ, ಕೊಬ್ಬಿಳಿಸೇ ಇಳಿಸ್ತೀನಿ, ಆ ರಾಮಣ್ಣನ ಸಾಯಿಸಾದ್ರೆ ಅವ್ಳ ಕುತ್ತಿಗೆ ತಾಳಿ ಕಟ್ತೀನಿ ಅಂತ ಚಾಲೆಂಜ್ ಆಗ್ತಾ ಇರ್ತೀನಿ. ಹಾಗೆ ಇನ್ನೊಂದು ಕಡೆ ಐಶ್ವರ್ಯ ಬೆಡ್ಶೀಟು ಬೆಡ್ಡು ಚಾಪೆ ಎಲ್ಲನೂ ಹೊರಗಡೆ ತಂದು ಹಾಸ್ಕೋತಿರ್ಬೇಕಾದ್ರೆ ಅಜ್ಜಿ ಬರ್ತಾರೆ. ಯಾಕವ್ವ ಕೂಸೆ ಹೊರಗಡೆ ಬಂದು ಮಲ್ಕೋತಿದ್ದೀಯಾ ಅಂದಾಗ, ನೋಡಿ ಅಜ್ಜಿ, ಏನು ಬೇಕಾದರೂ ನಾನು ಸಹಿಸ್ಕೊತೀನಿ, ಅದರ ಒಳಗಡೆ ಮಲಗಲ್ಲ ಅಂತ ಅಂದಾಗ ಈ ಅಟ್ಟಿಲಿ ಚಳಿ ತುಂಬ ಆಗ್ತಿದೆ, ಕೋಣೆಲಿ ಹೋಗು ಮಲ್ಗು ಅಂತ ಅಜ್ಜಿ ಹೇಳ್ತಿರ್ತಾರೆ. ಇಲ್ಲ ಆ ಗೂಬೆ ರಾಮ ಮುಖ ನೋಡಿಕೊಂಡು ನಾನಂತೂ ಆ ರೂಮಲ್ಲಿ ಮಲಗಲ್ಲ, ಈ ಚಳಿ ಮಳೆ ಏನಾದರೂ ಪರವಾಗಿಲ್ಲ, ಅವನ ಜೊತೆ ನಾನು ಮಲಗಲ್ಲ ಅಂತ ಐಶ್ವರ್ಯ ಹೇಳ್ತಾ ಇರ್ತಾಳೆ. ನೀನು ಯಾಕೆ ತಲೆ ಕೆಡಿಸ್ಕೊತೀಯ, ರಾಮಣ್ಣ ಇಲ್ಲಿಲ್ಲ, ತೋಟದ ಮನೆಗೆ ಹೋಗಿದ್ದಾನೆ ಅಂತ ಅಂದಾಗ, ಇನ್ನೂ ತೋಟದ ಮನೆಗೆ ಹೋಗಿದ್ದಾನೆ ಅಂತ ಆಶ್ಚರ್ಯದಿಂದ ಕೇಳ್ತಿರ್ಬೇಕಾದ್ರೆ ಅಜ್ಜಿ ಜೋಕ್ ಮಾಡ್ತಾ ಇರ್ತಾರೆ. ಯಾಕವ್ವ ತೋಟದ ಮನೆ ಅಂತ ಅಂದರೆ ನಿನಗೆ ಚಳಿ ಹಾಕ್ತಿದೆಯಾ, ಕರೆಂಟ್ ಹೊಡಿತಿದೆಯಾ ಅಂತ ರೇಗಿಸ್ತಾ ಇರ್ತಾರೆ. ಅಜ್ಜಿ ನನ್ನನ್ನು ರೇಗಿಸ್ಬೇಡ ಅಂತ ಅಂದಾಗ, ಸರಿ ಆಯಿತು ಕೂಸೆ, ಅವ್ನು ಬರಲ್ಲ, ಹೋಗಿ ಮಲ್ಕೊ ಅಂತ ಅಂದಾಗ, ಓ ಹೌದಾ, ಹಾಗಾದ್ರೆ ಅವ್ನು ಬರಲ್ವಾ, ಇವತ್ತು ಹೇಗಾದರೂ ಮಾಡಿ ಎಸ್ಕೇಪ್ ಆಗಬೇಕು ಅಂತ ಐಶ್ವರ್ಯ ಖುಷಿಯಿಂದ ಹೋಗ್ಬಿಟ್ಟು ಮಲ್ಕೊಳಕ್ಕೆ ಹೋಗ್ತಿರ್ಬೇಕಾದ್ರೆ ಆ ಕಡೆ ವಾಶ್ರೂಮಿಂದ ರಾಮಣ್ಣ ಬರ್ತಾನೆ. ಏನೇ ಮಾಡ್ತಿದ್ದೀಯಾ, ನನ್ನ ಬೆಡ್ಶೀಟೆಲ್ಲ ಯಾಕೆ ಕಿತ್ತಿಸ್ತಿದ್ಯಾ ಅಂತ ಅಂದಾಗ, ಅಲ್ಲ ಕಣೋ, ನೀನು ತೋಟದ ಮನೇಲಿ ಇದೆಯಾ ಅಂತ ಅಜ್ಜಿ ಹೇಳಿದ್ರು, ಇಲ್ಲಿಗೆ ಯಾವಾಗ ಬಂದೆ ಅಂತ ಅಂದಾಗ, ನಾನೇನಕ್ಕೆ ತೋಟದ ಮನೆಗೆ ಹೋಗಲಿ, ಆ ಮುದ್ಕುನ ಮಾತನ್ನೆಲ್ಲ ನಂಬ್ತೀಯಲ್ಲ, ನೀನು ಇನ್ನೆಂಥ ದಡ್ಡಿ ಅಂತ ರಾಮಣ್ಣ ಬೈತಿರ್ಬೇಕಾದ್ರೆ ಕಿಸ ಅಂತ ಅಂದ್ಕೊಂಡು ನಗ್ನಗ್ತಾ ಬಂದು ನನ್ನ ಹತ್ರ ಮಾತಾಡ್ದಾಗಲೇ ಅನ್ಕೋಬೇಕಿತ್ತು, ಅಜ್ಜಿ ಎಷ್ಟು ಸುಳ್ಳು ಹೇಳಿದ್ರು ಅಂತ ಬೈದ್ಬಿಟ್ಟು ಹೊರಟೋಗು ನೀನು, ಆಚೆ ಕಡೆ ಮಲ್ಕೊ ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯ್ತು ಬಿಡು, ಕಿರ್ಚ್ಬೇಡ, ನನ್ನ ಲಗೇಜ್ ಎಲ್ಲ ತಾಂಡು ನಾನು ಹೋಗ್ತೀನಿ ಅಂತ ತಲೆದಿಂಬು ಚಾಪೆ ಎಲ್ಲ ತಾಂಡು ರಾಮಣ್ಣ ಬರ್ತಾ ಇರ್ತಾನೆ. ಹಾಗೆ ರಾಮಣ್ಣ ಬರೋ ಸಮಯಕ್ಕೆ ಅಜ್ಜಿ ಹೊರಗಡೆ ಡೋರ್ ಲಾಕ್ ಮಾಡಿದಾಗ, ಮುದ್ಕು ತಗ್ಗಿ ಸರಿ ಇರಲ್ಲ ನೋಡು, ಡೋರ್ ಓಪನ್ ಮಾಡು ಅಂತ ಅಂದಾಗ, ಏನು ಡ್ರಾಮಾ ಮಾಡ್ಕೊಂಡು ಇಲ್ಲೇ ನಿಂತಿದ್ಯಾ, ಹೊರಟೋಗು ಅಂತ ಐಶ್ವರ್ಯ ಕಿರ್ಚಾಡ್ತಾ ಇರ್ತಾಳೆ. ಹೋಗೋಕ್ಕೆ ಬಿಟ್ಟರೆ ತಾನೆ, ಆ ಕಡೆಯಿಂದ ಮುದ್ಕು ಡೋರ್ ಲಾಕ್ ಮಾಡೈತಿ ಅಂತ ಅಂದಾಗ, ಹಲೋ ಯಾರು, ಎಕ್ಸ್ಕ್ಯೂಸ್ ಮೀ, ಡೋರ್ ಓಪನ್ ಮಾಡಿ ಅಂತ ಐಶ್ವರ್ಯ ಕಿರ್ಚಾಡ್ತಾ ಇರ್ತಾಳೆ. ಎಷ್ಟು ಯಾರಿಗೆ ಹೋಗಿದ್ರು ಸಹ ಅಜ್ಜಿ ತನ್ನ ಪಡಿ ತಾನು ಡೋರ್ ಲಾಕ್ ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಇವರಿಬ್ಬರು ಜಗಳಕ್ಕೆ ನಿಂತ್ಕೋತಾರೆ. ಹಾಗೆ ಐಶ್ವರ್ಯ ಹೇಳ್ತಾ ಇರ್ತಾಳೆ, ನನಗೆ ಯಾಕೋ ಡೌಟು ಕಣೋ, ಇದನ್ನೆಲ್ಲ ನೀನೇ ಮಾಡಿಸಿದೀಯ ಅಲ್ವಾ ಅಂತ ಅಂದಾಗ, ನೀನೇನು ದೊಡ್ಡ ಇವಳು, ಅದಕ್ಕೆ ನಿನ್ನನ್ನು ನೋಡಬೇಕು ಅಂತ ನಾನೇನು ಮಾಡಿಸಿದ್ದೀನ ಅಂತ ರಾಮಣ್ಣ ಬೈತಿರ್ಬೇಕಾದ್ರೆ, ಮುಕ್ಕಣು ಅದಕ್ಕೆ ನೀನು ಮಾಡಿಸಿದ್ಯಾ ಅಂತ ಕೂಗಾಡ್ತಾ ಇರ್ತಾಳೆ. ನಿನ್ನನ್ನು ಬಿಡಿಸ್ಕೊಳ್ಳೋಕೆ ಇಲ್ಲದೇನು ಸ್ಟೇಜ್ ಇದೆಯಾ, ನೀನೇನು ಮಾವನಣ್ಣ ಅಂತ ರಾಮಣ್ಣ ಅಂತಿರ್ಬೇಕಾದ್ರೆ, ಯಾರಿಗೆ ಗೊತ್ತು, ಅದಕ್ಕೋಸ್ಕರ ತಾನೇ ನೀನು ನನ್ನ ನೋಡೋಕ್ಕೆ ಇಲ್ಲೇ ಉಳ್ಕೊಂಡಿದ್ದೀಯಾ ಅಂತ ಜೋರು ಜಗಳ ಆಡ್ತಾ ಇರ್ತಾಳೆ. ಅದಕ್ಕೆ ರಾಮಣ್ಣ ಈ ಹುಲಿನ ಕೆಣಕ್ಬಿಡ ಅಂತ ಅಂದರೆ, ನೀನು ಹುಲಿ ಅಲ್ಲ, ನೀನೊಂದು ದೊಡ್ಡ ಕಳಬೇಕು ಅಂತ ಬೈತಾ ಇರ್ತಾಳೆ. ನೀನು ಚಿಂಪಾಂಜಿ ಅಂತ ಅವನು ಬೈತಾ ಇದ್ರೆ, ಹಾಗೆ ಬಾಯಿ ಬಂದಂಗೆ ಇಬ್ಬರು ಬೈಕೊಂಡು ಜಗಳಾಡ್ಕೊಂಡು ಸಿಕ್ಕಾಬಟ್ಟೆ ಜಗಳಾಡ್ತಾ ಇರ್ತಾರೆ. ಹಾಗೆ ರಾಮಣ್ಣ ಹೇಳ್ತಾ ಇರ್ತಾನೆ, ನಿನ್ನ ಜೊತೆ ಜಗಳ ಮಾಡೋಕೆ ನನ್ನ ಕೈಲಾಗಲ್ಲ, ದಯವಿಟ್ಟು ಅದನ್ನು ಬಿಟ್ಬಿಡು ಅಂತ ಅಂದಾಗ, ಇದೇ ಬಾಯಿನ ಮೇಂಟೈನ್ ಮಾಡು ಅಂತ ಅಂದಾಗ, ಬಿತ್ಕೊ ಹೋಗು ಅಂತ ಹೇಳ್ತಾ ಇರ್ತಾಳೆ. ರಾಮಣ್ಣ ಕೆಳಗಡೆ ಹಾಸ್ಕೊಂಡು ಮಲ್ಕೊಳಕ್ಕೆ ಹೋಗ್ತಿರ್ಬೇಕಾದ್ರೆ ಎಲ್ಲಿ ಅವಳು ಸೂಟ್ ಕೇಸನ್ನ ನೋಡಿಬಿಡ್ತಾನೆ ಅಂತ ಹೆದರ್ಕೊಂಡು, ಮೇಲೆ ಮಲ್ಕೊ ಅಂತ ಅಂದಾಗ, ಇಲ್ಲಪ್ಪ ನಾನು ಮಲ್ಕೊಳಕ್ಕಾಗುತ್ತಾ, ನೀವು ಕೋಟ್ಯಾಧೀಶ್ವರ ವಿಶ್ವನಾಥ್ ಅವರು ಒಬ್ಬಳೇ ಮಗಳು, ನಾವು ಗತಿಗೆಟ್ಟಿಲ್ದವರು, ನಾವು ಕೆಳಗಡೆ ಮಲ್ಕೋತೇವೆ ಬಿಡಿ ಮೇಡಮ್ ಅಂತ ಅಂದಾಗ, ಈಗೇನು ಬಿತ್ಕೋತೇ ಇಲ್ವೋ ಅಂತ ಆವಾಜ್ ಆಗ್ತಾ ಇರ್ತಾಳೆ. ಸರಿ ಮೇಡಮ್ ಆಯಿತು ಅಂತ ರಾಮಣ್ಣ ತನ್ನ ಪಾಡಿಗೆ ತಾನು ಮಲ್ಕೊಂಡಿದ್ರೆ ಐಶ್ವರ್ಯ ಕೆಳಗಡೆ ಹಾಸ್ಕೊಂಡು ಮಲ್ಕೋತಾಳೆ. ಹಾಗೆ ಐಶ್ವರ್ಯ ತುಂಬ ಖುಷಿಯಿಂದ ಮಲಗಿರ್ಬೇಕಾದ್ರೆ ಒಂದು ಜಿರಳೆ ಬರುತ್ತೆ. ಆ ಜಿರಳೆ ನೋಡಿ ಜೋರಾಗಿ ಕಿರ್ತಿದ ತಕ್ಷಣ ಏನಾಯಿತು ಅಂತ ರಾಮು ಎದ್ಬಿಡ್ತಾನೆ. ಹಾಗೆ ಜಿರಳೆ ನೋಡಿದ ತಕ್ಷಣ ಹೋಗಿ ರಾಮನ ಹಗ್ ಮಾಡ್ಕೊಂಡ ತಕ್ಷಣ ಅವನಿಗಂತೂ ಸಿಕ್ಕಾಬಟ್ಟೆ ಫೀಲ್ ಆಗ್ತಾ ಇರುತ್ತೆ. ಹಾಗೆ ಎಷ್ಟೇ ಫೀಲ್ ಆದರೂ ಸಹ ಅವಳನ್ನ ಮಾತ್ರ ಟಚ್ ಮಾಡದೆ ಹಾಗೆ ನಿಂತಿರ್ಬೇಕಾದ್ರೆ ಅವಳು ಸಹ ನೋಡಿಬಿಟ್ಟು ಹಾಗೆ ನಿಂತ್ಕೊಬಿಡ್ತಾಳೆ. ಅಷ್ಟೊತ್ತಿಗೆ ಅಜ್ಜಿ ಡೋರ್ ಓಪನ್ ಮಾಡ್ಕೊಂಡು ಬಂದುಬಿಟ್ಟು, ಯಾಕಿಬ್ಬರು ಹಿಂಗೆ ಕೂಗಾಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ, ಅದೆಲ್ಲ ಬಿಡು ಮುತ್ಕು, ನೀನೇ ಆಚೆ ಕಡೆಯಿಂದ ಚಿಲ್ಕ ಹಾಕ್ಕೊಂಡು ಹೋದೆ ಅಂತ ಅನ್ಬೇಕಾದ್ರೆ,
ಇದೇಂಡ ಈ ರೀತಿ ಮಾತಾಡ್ತಾ ಇದೀಯಾ, ಹೊಸ್ದಾಗಿ ಮದುವೆ ಆದಮೇಲೆ ನಮ್ಮ ಹಟ್ಟಿ ಕಡೆ ಯಾರೂ ಸಹ ಬರಬಾರ್ದು ಅಂತ ಈ ಥರ ಡೋರ್ ಹಾಕೊಂಡು ಹೋಗ್ತಾರೆ. ನಾನು ಅದೇ ಕೆಲಸ ಮಾಡಿದೆ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಹಾಗೆ ಏನಜ್ಜಿ ನಿಮ್ಮೂರಲ್ಲಿ ಹಿಂಗೆ ಅಂತಂದರೆ ಇದೇ ನಿಮ್ಮೂರು ತಾನೇ, ನೀನು ಯಾವ ಊರಲ್ಲಿ ಹುಟ್ಟಿದ್ದೆ ಅಂತ ಅನ್ಬೇಕಾದ್ರೆ ಏನೇ ಆಗಲಿಡ ನೀನು ಕಿರ್ಚಾಡಿದ್ದಕ್ಕೆ ನಾನು ಬಂದೆ. ಈ ವಯಸ್ಸು ನನಗಿದೆಲ್ಲ ಬೇಕಿತ್ತಾ, ನೀನು ಸರಿಯಾಗಿ ಚಿಲ್ಕ ಹಾಕೊಂಡಿದ್ರೆ ನಾನೇ ಚಿಲ್ಕ ಹಾಕ್ತಿದ್ದೆ ಅಂತ ಅಜ್ಜಿ ವಾದ ಮಾಡ್ತಾ ಇರ್ತಾರೆ. ಏನೇ ಆಗಲಿ ನೀನು ಹೊರಟೋಗು ಅಂತ ಮುದುಕನ್ನ ಕಳಿಸ್ಬಿಟ್ಟು, ಅಯ್ಯೋ ಮೇಡಮ್ ದಯವಿಟ್ಟು ಮೇಲ್ಗಡೆ ಮಲ್ಕೊಳ್ಳಿ, ಕೆಳಗಡೆ ಮಲ್ಕೋಬೇಡಿ, ಯಾಕೆ ಜಿರ್ಲೆ ನೋಡಿ ಬಂದು ನನ್ನ ಮೈ ಮೇಲೆ ಬೀಳಕ್ಕ, ಇದೆಲ್ಲ ಬೇಡ, ನೀವೇ ಮೇಲೆ ಮಲ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಐಶ್ವರ್ಯ ಮಲ್ಕೊಂಡಿರ್ಬೇಕಾದ್ರೆ ಕೆಳಗಡೆ ರಾಮಣ್ಣ ಮಲಗಿರೋನು ಅವಳ ಸೂಟ್ ಕೇಸ್ ನೋಡಿಬಿಟ್ಟು ಇದೇನಿದು ಇಲ್ಲಿದೆ ಸೂಟ್ ಕೇಸು ಅಂತ ಅನ್ಬೇಕಾದ್ರೆ ಕಬೋರ್ಡಲ್ಲಿ ಜಿರ್ಲೆ ಜಾಸ್ತಿ ಆಯಿತು, ಅದಕ್ಕೆ ಬಟ್ಟೆ ಎಲ್ಲ ಇಲ್ಲಿಟ್ಟಿದ್ದೀನಿ ಅಂತ ಅನ್ಬೇಕಾದ್ರೆ ಓ ಹೌದಾ ಸರಿ ಆಯಿತು ಮಲ್ಕೊ ಅಂತಾನೆ. ಇಬ್ಬರು ಮಲಗಿರ್ಬೇಕಾದ್ರೆ ಅರ್ಧ ರಾತ್ರಿಲಿ ಪ್ಲ್ಯಾನ್ ಮಾಡಿಕೊಂಡು ಐಶ್ವರ್ಯ ಮನೆ ಬಿಟ್ಟು ಹೋಗೋಕ್ಕೆ ಬರ್ತಾ ಇರ್ತಾಳೆ. ಹಾಗೆ ಡೋರ್ ಓಪನ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಆ ಗಿಳಿನ ತುಂಡ್ದಾಗ ಅದು ಸೌಂಡ್ ಮಾಡ್ತಾ ಇರುತ್ತೆ. ನೀನೇ ಅಲ್ವ ನನ್ನ ಪ್ಲ್ಯಾನ ನೆನ್ನೆ ಹಾಳು ಮಾಡಿದ್ದು, ನೀನು ಸೌಂಡ್ ಮಾಡಿದರೆ ಈ ಮನೇಲಿರೋ ಗೂಬೆಗಳೆಲ್ಲ ಎದ್ದಾಳ್ತಾರೆ ಅಂತ ಸೈಲೆಂಟಾಗಿ ಅದನ್ನು ಮೈಕೊಂಡು ಹಾಗೆ ಇಟ್ಬಿಟ್ಟು ಹೊರಗಡೆ ಬರ್ತಾಳೆ. ಬಂದ ತಕ್ಷಣ ಕಾರಿಗೆ ಹತ್ಬಿಟ್ಟು ತುಂಬ ಖುಷಿಯಿಂದ ಹೋಗ್ತಾ ಇದ್ರೆ ಇನ್ನೊಬ್ಬ ರೌಡಿ ಯಾವುದೋ ಹುಡುಗಿ ಮಿಡ್ನೈಟಲ್ಲಿ ಹೋಗ್ತಾಳೆ, ಅವಳನ್ನು ನಾವು ರೇಪ್ ಮಾಡಲೇಬೇಕು ಕಣ್ಲ, ಅವಳನ್ನು ಬಿಡಬಾರ್ದು ಅಂತ ಅಂದ್ಬಿಟ್ಟು ಫಾಲೋ ಮಾಡ್ಕೊಂಡು ಹೋಗಿ ಬರ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.